ಹಾಯ್ ಹಲೋ ನಮಸ್ಕಾರ. ನಿಮ್ಮ ಕ್ರೇಜಿ ಕರ್ಣಿಕ ಚಾನಲಿಂದ ಚಂದ್ರಕಾಂತ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ಅನ್ಬಾಕ್ಸ್ ಬಂದು ಬೀಟ್ಸ್ ಸ್ಟುಡಿಯೋ ಅವ್ರದ್ದು ಒಂದು ಇಯರ್ಬಡ್ಸ್ ಲಾಂಚ್ ಮಾಡಿದ್ದಾರೆ. ಫ್ಲಿಪ್ಕಾರ್ಟಲ್ಲಿ ನಾನು ಇದನ್ನು 6,999ಗೆ ಪರ್ಚೇಸ್ ಮಾಡಿದ್ವಿ. ಏನು ಬಿಗ್ ಬಿಲಿಯನ್ ಡೇಯಲ್ಲಿ ಆಫರ್ ಇತ್ತು. ಇದು ನಾರ್ಮಲ್ ಡೇಸಲ್ಲಿ ನೀವು ತೊಗೋತೀನಿ ಅಂತ ಅಂದರೆ 14,000 ರೂಪೀಸ್ ಆಗುತ್ತೆ. ಇದು ಆಲ್ಮೋಸ್ಟ್ 50% ಆಫರಲ್ಲಿ ಸಿಕ್ತು. ಇದು ಬೀಟ್ಸ್ ಸ್ಟುಡಿಯೋ ಅವ್ರದ್ದು ಇಯರ್ಬಡ್ಸ್ ನೋಡಿ. ಇಲ್ಲಿ ನೀವು MRP ಕೂಡ ನೋಡ್ಬೋದು. MRP ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಜಸ್ಟ್ ಇನ್ನೇನು ಸ್ಪೆಸಿಫಿಕೇಷನ್ಸ್ ಇರುತ್ತೆ, ಜಾಸ್ತಿ ಇನ್ನೇನಿಲ್ಲ. ಬನ್ನಿ ಅನ್ಬಾಕ್ಸ್ ಮಾಡಿಬಿಡೋಣ. ಫಸ್ಟ್ ಓಪನ್ ಮಾಡ್ತಿದ್ದಾಗೆ ನಮಗೆ 2 ಕಂಪಾರ್ಟ್ಮೆಂಟ್ ಇರುತ್ತೆ. ಒಂದರಲ್ಲಿ ಇಯರ್ಬಡ್ಸ್ನ ಇಟ್ಟಿದ್ದಾರೆ, ಇನ್ನೊಂದರಲ್ಲಿ ನಾರ್ಮಲಾಗೆ ಬೇರೆ ಏನಿರೋದಿಲ್ಲ, ಖಾಲಿ ಬಾಕ್ಸ್. ಇನ್ನೊಂದು ಸೈಡು ನಿಮಗೆ ಏನೊಂದು USB ಕೇಬಲ್ಲು ಮತ್ತು ಇಯರ್ಬಡ್ಸ್ದು ಫ್ರಂಟ್ ಸಿಲಿಕಾನ್ ರಬ್ಬರ್ ಬರುತ್ತಲ್ಲ ಅದನ್ನು ಕೊಟ್ಟಿದ್ದಾರೆ. ಎಕ್ಸ್ಟ್ರಾಸ್ ನೋಡಿ, ಇದೇ ಎಕ್ಸ್ಟ್ರಾಸು ಸಿಲಿಕಾನ್ ರಬ್ಬರ್ಸ್ 4 ರಬ್ಬರ್ ಕೊಟ್ಟಿದ್ದಾರೆ. ಇದು ತುಂಬ ಯೂಸ್ಫುಲ್ ಆಗುತ್ತೆ. ಯಾಕೆಂದರೆ ಕೆಲವ್ರ ಕಿವಿಗೆ ಅಡ್ಜಸ್ಟ್ ಆಗುತ್ತೆ, ಕೆಲವ್ರ ಕಿವಿಗೆ ಅಡ್ಜಸ್ಟ್ ಆಗೋಲ್ಲ. ಇದು ಚಿಕ್ಕದು ಬೇಕಾದ್ರೆ ಚಿಕ್ಕದು ಹಾಕೋಬೋದು, ಸ್ವಲ್ಪ ದಪ್ಪದು ಬೇಕು ಅಂದರೆ ದಪ್ಪದು ಕೂಡ ಹಾಕೋಬೋದು. ಇನ್ನು USB ಕೇಬಲ್ ಕೊಟ್ಟಿದ್ದಾರೆ. USB ಕೇಬಲ್ ತುಂಬ ಚಿಕ್ಕದಾಯಿತು ಅಂತ ಅನ್ನಿಸ್ತು, ಬಟ್ C ಟೈಪಿಂದ C ಟೈಪ್ಗೆ ಕೊಟ್ಟಿದ್ದಾರೆ. ನಾರ್ಮಲ್ C ಟೈಪ್ ಚಾರ್ಜರ್ ಇರುತ್ತಲ್ಲ, ಅದಕ್ಕೆ ನೀವು ಅದನ್ನು ಯೂಟಿಲೈಸ್ ಮಾಡ್ಕೊಂಡ್ರೆ ಸಾಕು ಅಂತ ಅನ್ಕೋತೀನಿ. ಅದು ವೈರ್ ಕೂಡ ಉದ್ದ ಇರುತ್ತೆ, ತುಂಬ ತುಂಡಾಯಿತು. ಅದು ಬಿಟ್ಟರೆ ಇನ್ನು ಮೆನುನಲ್ಲಿ ಮಾಮೂಲಿ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಇದು iMusic ಅವ್ರದ್ದು, ಪರ್ಟಿಕ್ಯುಲರ್ಲಿ ಆ್ಯಪಲ್ಗೆ ಅಂತಲೇ ಮಾಡಿದ್ದಾರೆ. ಆ್ಯಪಲ್ನಲ್ಲಿ ನೀವು ಆ್ಯಪಲ್ ಮೊಬೈಲ್ ಇತ್ತು ಅಂತಂದರೆ ಅವ್ರಿಗೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಇದು ನೋಡಿ, ಸ್ಟಿಕ್ಕರ್ ಕೊಟ್ಟಿದ್ದಾರೆ, ಬೀಟ್ಸ್ ಅವ್ರದ್ದು ಒಂದು ಸ್ಟಿಕ್ಕರ್ ನೀವು ಅಂಟಿಸ್ಕೋಬೋದು ಅಭಿಮಾನಿಯಾಗಿದ್ದರೆ. ಅದು ಬಿಟ್ಟು ಇದು ಬೇರೆ ಏನಿಲ್ಲ. ಈ ಸ್ಪೆಸಿಫಿಕೇಷನ್ಸು, ಮೆನು ಬುಕ್ಸ್ ಇರ್ತದೆ, ಯೂಸರ್ ಮ್ಯಾನ್ಯುಯಲ್ ಇರುತ್ತೆ ಅಷ್ಟೇ, ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅನ್ನೋಂಥದ್ದನ್ನು ಬರೆದಿರ್ತಾರೆ. ಬನ್ನಿ ಇಯರ್ಬಡ್ಸ್ ಹೇಗಿದೆ ಅಂತ ನೋಡೋಣ. ನೆಕ್ಸ್ಟ್ ಇದು iMusic ಅವ್ರಿಗೆ ಅಂತಲೇ ಮಾಡಿರೋಂಥದ್ದು, ಆ್ಯಪಲ್ ಅವ್ರದ್ದು. ಬನ್ನಿ ಯಾವ ಥರ ಇದೆ ಇಯರ್ಫೋನ್ ಅಂತ ಚೆಕ್ ಮಾಡೋಣ. ಇದೊಂದರಲ್ಲಿ ಒಳ್ಳೆ ಕಾರ್ಡ್ಬೋರ್ಡ್ ಕೊಟ್ಟಿದ್ದಾರೆ. ಇದು ಕಾರ್ಡ್ಬೋರ್ಡ್ ಅಂದ್ಕೊಂಡು, ಇದು ವುಡ್ಡಲ್ಲಿ ಮಾಡಿರೋಂಥದ್ದು. ಅದು ಇಯರ್ಬಡ್ಸ್ ರೆಡ್ ಕಲರ್ ತುಂಬ ಎದ್ದು ಕಾಣ್ತಾ ಇದೆ ಕಣ್ಣಿಗೆ. ಎಸ್ ನೋಡಿ, ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ. ತುಂಬ ಚೆನ್ನಾಗಿದೆ ನೋಡೋಕ್ಕೆ, ಔಟ್ಲುಕ್ಕು ಕ್ವಾಲಿಟಿ ಕೂಡ ಇದೆ. ಇದು ವುಡನ್ ನಾನೇನು ಅಂದ್ಕೊಂಡೆ. ಮ್ಯಾಗ್ನೆಟ್ ಕೂಡ ತುಂಬ ಹಾರ್ಡಾಗಿದೆ ಅಂತ ಅನ್ನಿಸ್ತು. ಅದು ಅಷ್ಟು ಸುಲಭವಾಗಿ ಬಿದ್ದೋಗಲ್ಲ, ಯಾಕೆಂತಂದರೆ ಮ್ಯಾಗ್ನೆಟ್ನ ಪವರ್ ಚೆನ್ನಾಗಿದೆ. ಕೆಲವೊಂದೊಂದು ಇಯರ್ಬಡ್ಸ್ಗಳು ಮ್ಯಾಗ್ನೆಟು ತುಂಬ ಲೂಸಾಗಿರುತ್ತೆ, ಇದು ತುಂಬ ಹಾರ್ಡಾಗಿದೆ, ತುಂಬ ಗ್ರಿಪ್ಪಾಗಿ ಕೂಡ ಕೂತಿತ್ತು. ಸರಿ, ಹತ್ತಿರದಿಂದ ಬೇಕಾದ್ರೆ ನೋಡಿ. ಇನ್ನಿದರ ಎಫೆಕ್ಟ್ ಮತ್ತು ಇದರ ಫೀಲ್ ಬಗ್ಗೆ ನಾವು ಕೇಳಬೇಕು ಅಂತಂದರೆ, ಬೆಂಕಿ ಸೌಂಡ್ ಎಫೆಕ್ಟ್ ಇದೆ, ಮತ್ತು ಯಾವುದೇ ರೀತಿ ಆಚೆ ನಾಯ್ಸ್ ಒಂದು ಸ್ವಲ್ಪನೂ ಕೇಳಿಸಲ್ಲ. ನಾಯ್ಸ್ ಕ್ಯಾನ್ಸಲೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ ಅಂತ ಹೇಳ್ತೀನಿ. ಇಂಟ್ರೆಸ್ಟ್ ಇರೋರಿಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ. ಇಂಟ್ರೆಸ್ಟ್ ಇರೋರು ಪರ್ಚೇಸ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ನೋಡ್ತಾ ಇರೋ ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಇನ್ನೂ ಒಂದು ಒಳ್ಳೆ ಅನ್ಬಾಕ್ಸ್ ಮುಖಾಂತರ ಬರ್ತೀನಿ. ಬಾಯ್.